ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳೆಯ ಚಿಂತನ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ 2 ತಿಂಗಳಾಗಿತ್ತು ನಾನು ಯೂಟ್ಯೂಬ್ ವಿಡಿಯೋ ಮಾಡಿದೆ. ಸ್ವಲ್ಪ ಏನೋ ರೀಸನ್ಸ್ಗಳಿತ್ತು, ಅದು ನಿಮಗೆ ಆಮೇಲೆ ಪೂರ್ತಿ ಮುಂದೆ ಹೇಳ್ತೀನಿ ವಿಡಿಯೋದಲ್ಲಿ. ಸೊ ವಿಡಿಯೋ ಪೂರ್ತಿ ನೋಡಿ. ಓಕೆ, ನಾನಿವತ್ತು ಕನ್ನಡದ ಮೋಸ್ಟ್ ಆಂಟಿಸಿಪೇಟೆಡ್ ಫಿಲಮ್ 45ನ ಅಫಿಷಿಯಲ್ ಟೀಸರ್ ಮೇಲೆ ರಿಯಾಕ್ಟ್ ಮಾಡಕ್ಕೆ ಕೊಟ್ಟಿದ್ದೀನಿ. ಶಿವರಾಜ್ ಕುಮಾರ್ ಮತ್ತು ಇವರು ಉಪೇಂದ್ರ ಅವರು ಮತ್ತು ರಾಜ್ ಬಿ ಶೆಟ್ಟಿ ಅವರು 3 ಜನ ಲೆಜೆಂಡ್ಸ್ಗಳಿರೋ ಒಂದು ಸಿನಿಮಾ ಟೀಸರ್ ಮೇಲೆ ರಿಯಾಕ್ಟ್ ಮಾಡಕ್ಕೆ ಕೊಟ್ಟಿದ್ದೀನಿ. ಇವತ್ತು ನಾನು ಒಬ್ಬನೇ ಅಲ್ಲ, ನನ್ನ ತಮ್ಮ ವಿಷ್ಣು ಕೂಡ ರಿಯಾಕ್ಟ್ ಮಾಡ್ತಾನೆ ನನ್ನ ಜೊತೆ. ಅವನೇನು ಅದು ಹಂಟ್ ಮತ್ತು ಆ ಮನೆ ಶಾರ್ಟ್ ಫಿಲಮ್ ಅನ್ನು ನೋಡಿರ್ಬೋದು. ಇನ್ನೇ ಆಗ್ತಾರಾ, ಲೆಟ್ಸ್ ಗೋ. ಸತ್ ಮೇಲೆ ತೋರಿಸೋ ಪ್ರೀತಿನ ಅವನ್ ಬದುಕಿದ್ದಾಗಲೇ ತೋರಿಸಿ. ಡೈರೆಕ್ಟರ್ ನಾನೇ, ಗೊತ್ತು. ಆ ಫಿಲ್ಮ್ ಹೀರೋ ನಾನು. Get him after 45 days. Wow, something big's coming, man. Something big is coming. Wow, something big's coming. ಒಂದು ಒಳ್ಳೆ ಕಾನ್ಸೆಪ್ಚುಯಲ್ ಟ್ರೇಲರ್ ನೋಡಿದೆ ನಾನು ಆಫ್ಟರ್ ಲಾಂಗ್ ಟೈಮ್. ಅದು ಕನ್ನಡ ಇಂಡಸ್ಟ್ರಿನಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ಫಿಲಮ್ ನೋಡಿತ್ತು, ಟ್ರೇಲರ್ ನೋಡಿ ತುಂಬ ದಿನ ಆಗಿತ್ತು. ಅದು ನಮ್ಮ ಬಿಗ್ 3 ಸ್ಟಾರ್ಸ್ಗಳಿಂದ ಉಪೇಂದ್ರ ಸರ್ ಅವರು ಮತ್ತು ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರು ಒಂದು ಒಳ್ಳೆ ಒಂದು ಇನಿಷಿಯೇಟಿವ್ ಅನ್ಬೋದು 3 ಜನದಿಂದ. ಸೊ ಈ VFX ಕೂಡ ನೆಕ್ಸ್ಟ್ ಲೆವೆಲ್ ಇತ್ತು. ನಿಂಗೆ ಅನಿಸ್ತು ವಿಷ್ಣು? ಚೆನ್ನಾಗಿದೆ ಮೂವಿ. ಡೈರೆಕ್ಟರ್ ಅರ್ಜುನ್ ಜನ ಮಾಡಿದ್ದು. ಡೈಲಾಗ್ ಎಲ್ಲ ಚೆನ್ನಾಗಿದೆ. ಡ್ರ್ಯಾಗನ್ ನೋಡಿ ಎಲ್ಲರೂ ಎದುರುಕೊಳ್ತಾರೆ. ಹೌದಾ? ಆಮೇಲೆ ಮೂವಿ ಚೆನ್ನಾಗಿದೆ. 45 ಮೂವಿ ಹೆಸರು. ಡಾಕ್ಟರ್ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಇದೆಲ್ಲ ಡೈಲಾಗ್ ಚೆನ್ನಾಗಿದೆ. ರಾಜ್ ಬಿ ಶೆಟ್ಟಿದು ಸ್ವಲ್ಪ ಏನೋ ಬೇಜಾರು ಆಡೋದೆಲ್ಲ ಬರುತ್ತೆ. ಸತ್ತಿರೋ ಆತ್ಮ ಎಲ್ಲ ನೆನಪಿರುತ್ತಲ್ವ, ಅದು ಡೈಲಾಗ್ ಎಲ್ಲ ಚೆನ್ನಾಗಿದೆ. ಅದೇ ಈಗ ನೋಡಿದಾಗ ನನಗೆ ನೋಡಿದಾಗ ಏನಿಸುತ್ತೆ ಅಂದರೆ ಇಲ್ಲಿ ಕಾನ್ಸೆಪ್ಟು ಈಗ ತುಂಬ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಅಲ್ಲಿ ಇದು ನಂಗೆ ಅನ್ಸಿದ್ದು ಇದು ಪ್ರೆಸೆಂಟ್ ಒಂದು ಪೀರಿಯಡಲ್ಲಿ ಆಗ್ತಿರೋ ಕಥೆ ಎಲ್ಲ ಅನಿಸ್ತಿದೆ. ಯಾಕಂದರೆ ನಮ್ಗೆ ಇಲ್ಲಿ ನರಕ ತೋರಿಸಿದ್ದಾರೆ. ಆ್ಯಂಡ್ ನಂಗೆ ನೋಡಿದಾಗ ಡ್ರ್ಯಾಗನ್ಗಳು ಆ್ಯಂಡ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ಆಗೋ ಒಂದು ಸೀನ್ಗಳು, ಆ್ಯಂಡ್ ಅಲ್ಲಿ ಸಾಯಿಸಿ ಸುಡ್ತಾ ಇರೋದು, ಹಿಂದೆ ಒಂದು ಆತ್ಮ ನೋಡ್ತಾ ಇರೋದು, ಒಂದು ಇದೇನೋ ಒಂದು ಫಾಗ್, ಒಂದು ಫಾರ್ಮಲ್, ಆ ಫಾರ್ಮಲ್ ಒಂದು ಆತ್ಮ ನೋಡ್ತಾ ಇರೋದು. ಆ್ಯಂಡ್ ಅಲ್ಲಿ ನಂದಿ ಆ ರಕ್ತದ ಒಂದು ಇದರಲ್ಲಿ ನದಿಲಿ ಮುಳುಗಿ ಆಚೆ ಬರ್ತಿರೋದು, ಅದು ನೋಡಿದ್ರೆ ನರ್ಕ ಒಂದು ಪನಿಷ್ಮೆಂಟ್ ಕೊಡೋ ಒಂದು ಸೀನ್ ನೋಡ್ಬೋದು. ಅದೇ ಆಮೇಲೆ ಇಲ್ಲಿ 3 ಜನದ ಕ್ಯಾರೆಕ್ಟರ್ ತುಂಬ ಡಿಫ್ರೆಂಟ್ ಆಗಿದೆ. ಈಗ ನಾವು ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ನೋಡಿದ್ರೆ ಒಂದು ಮೆಂಟಲ್ ಮಾಸ್ ಕ್ರೇಜಿ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರದ್ದು ಏನೋ ಅವ್ರದ್ದು ಲಾಸ್ಟ್ ಡೈಲಾಗ್ ಇರ್ಬೋದು, ನಾಯಿ ಥರ ಮಾಡೋದು, ಯಪ್ಪ ಅದು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ನನಗೆ ಅನಿಸಿದ್ದು ಈ ಕ್ಯಾರೆಕ್ಟ್ರು ಉಪೇಂದ್ರ ಸರ್ ಅವ್ರದ್ದು ಒಂದು ಗ್ಯಾಂಗ್ಸ್ಟರ್ ಒಂದು ಕ್ಯಾರೆಕ್ಟರ್ ಇರ್ಬೋದು. ಯಾಕಂದರೆ ಅಲ್ಲಿ ಲಾಸ್ಟ್ ನೋಡ್ಬೋದು ಫುಲ್ ಜನ ಇದ್ದರು, ಅಲ್ಲೊಬ್ರು ಅವ್ರಿಗೋಸ್ಕರ ಮ್ಯಾಟ್ ಹಾಕಿ ಇಂದ ಎಲ್ಲ ಅವ್ರು ಜನ ಹಿಂಗೆ ಕೈ ಹಿಡ್ಕೊಂಡು ನಿಂತಿದ್ರು, ಅಂದರೆ ಈಸ್ ಗ್ಯಾಂಗ್ಸ್ಟರ್ ಇರ್ಬೋದು. ಆ್ಯಂಡ್ ಅಲ್ಲಿ ಬೈಕಲ್ಲಿ ಬಂದಿರೋದು ಇಲ್ಲ ನೋಡಿದ್ರೆ ಒಂದು ಹೊಳಿತು. ಯಾಕಂದರೆ ಅವರೊಂದು ತೋರಿಸಿರೋ ಪೋಸ್ಟರ್ ಆಗಿರ್ಬೋದು, ಅವರು ಬೈಕ್ ಒಂದು ಆಗಿರ್ಬೋದು, ಒಂದು ಕೊಂಬಿನ ಥರ ತೋರಿಸಿದ್ದಾರೆ. ಲೈಕ್ ಹೀ ಈಸ್ ದ ಒಂದು ನರ್ಕದ ರಾಜ, ಅಂದರೆ ಯಮ ಧರ್ಮ ಆ ಥರ ಕ್ಯಾರೆಕ್ಟರ್ ಆಗಿ ಗ್ಯಾಂಗ್ಸ್ಟರ್ ಅವ್ರ ಇಲ್ಲಿ ದರೆಗೆ ಇಳಿದಿರೋದು ಆ ಥರ ಕ್ಯಾರೆಕ್ಟ್ರು ಅಂತ ನನಗೆ ಒಂದು ಮೈಂಡಿಗೆ ಹೊಳಿತು. ಎಷ್ಟು ನನಗೆ ಗೊತ್ತಿಲ್ಲ, ಸಿನಿಮಾ ನೋಡಿದ ಮೇಲೆ ಹೇಳಬೇಕು ಗೊತ್ತಾಗುತ್ತೆ. ಆ್ಯಂಡ್ ಇವರು ರಾಜ್ ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ತುಂಬ ಸ್ವಲ್ಪ ಹೆದರಿಕೊಳ್ಳುವಂಥ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸ್ವಲ್ಪ ಈಗ ನಾರ್ಮಲ್ ಒಂದು ಮಿಡಲ್ ಕ್ಲಾಸ್ ಪರ್ಸನ್ ಅವ್ರಿಗೇನೋ ಸಮಸ್ಯೆಗಳು ಬರುತ್ತೆ ಅಥವಾ ಏನೋ ತೊಂದರೆ, ಸ್ವಲ್ಪ ಎಡವಟ್ ಕ್ಯಾರೆಕ್ಟರ್, ಬಟ್ ಭಯದಲ್ಲಿ ಹೆದರ್ಕೊಳ್ಳೋದು ಆ ಥರ ಒಂದು ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಅಲ್ಲಿ ಸ್ಟಾರ್ಟಿಂಗ್ ನೋಡ್ಬೋದು ಅವ್ರಿಗೇನೋ ಅಳ್ತಾ ಇರುತ್ತೆ. ಆ್ಯಂಡ್ ಅದರಲ್ಲಿ ಈಗ ಚುಚ್ಚಿರೋದು, ಯಾರೋ ಚುಚ್ತಾರೆ, ಅವ್ರು ಕೂಗ್ತಾ ಇರೋದು. ಆಮೇಲೆ ಮತ್ತೊಂದು ಮಧ್ಯೆ ಒಂದು ಶಾರ್ಟ್ ಮಾಡ್ಬೋದು, ಶಿವಣ್ಣ ಅವರು ಅವ್ರನ್ನ ಪ್ರೊಟೆಕ್ಟ್ ಮಾಡ್ದಂಗೆ ಅನಿಸ್ತು ಒಂದು ಶಾರ್ಟಲ್ಲಿ. ಅವ್ರು ಹಿಂಗೆ ಏನು ಎತ್ತಾರೆ, ಅಲ್ಲಿ ಎದುರುಗಡೆ ಇವರು ರಾಜ್ ಬಿ ಶೆಟ್ಟಿ ಅವ್ರು ಇರ್ತಾರೆ, ಅವ್ರನ್ನ ಕಾಪಾಡುವಂಥ ಸೀನ್ ಮುಂದ್ಗಡೆ ಫುಲ್ ಜೀಪ್ಗಳೆಲ್ಲ ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಬಂದ ಕಾಪಾಡಕ್ಕಂತ ಅನಿಸ್ತು.
ಆ್ಯಂಡ್ ಲಾಸ್ಟ್ ಡೈಲಾಗ್ ಮ್ಯಾನ್ ಕ್ರೇಜಿ. ಓಂ ಪಿಕ್ಚರ್ ಡೈರೆಕ್ಟರ್ ನಾನು, ಅವರು ನಾನೇ ಆ ಸಿನಿಮಾ ಹೀರೋ ಅಂದಿದ್ದೆ. ಅಪ್ಪ ಟೈಮಿಂಗು ಎಲ್ಲ ಸಖತ್ತಾಗಿತ್ತು, ಸ್ಲೋ ಆಗಿ ಬರೋ ಶಾರ್ಟು, 360 ಡಿಗ್ರಿ ಶಾರ್ಟು, ಅವನು ಅಷ್ಟೇ ಸಖತ್ತಾಗಿತ್ತು. ಆ್ಯಂಡ್ VFX ಮ್ಯಾನ್, ದಿಸ್ ಇಸ್ ಕನ್ನಡ ಸಿನಿಮಾ. ಹೆಂಗಿತ್ತು ಗುರು VFX, ಹೆಂಗೆ ಸುಜ್ಜ ಭಯ ಆಯ್ತು ನಿಂಗೆ ನೋಡಿದ ಶಾರ್ಟ್ಸ್ ಎಲ್ಲ. ಈ ಸಲ 15th August 2025 ನೋಡಿ ಅಪ್ಪಡ ಕನ್ನಡ ಅಭಿಮಾನಿ ಅಪ್ಪ. ಓಂ ಫಿಲಮ್ ನೋಡಿದ್ಯಾ ನೀನು? ನೋಡಿಲ್ವಾ? ನೋಡು ಮೊದಲು ಹೆಂಗಿದೆ. ಓಂ ಫಿಲಮ್ ಡೈರೆಕ್ಟ್ ಉಪೇಂದ್ರ ಸರ್ ಅವರೇ ಓಂ ಫಿಲಮ್ ಡೈರೆಕ್ಟ್ ಮಾಡಿದ್ದು, ಆ್ಯಂಡ್ ಶಿವರಾಜ್ ಕುಮಾರ್ ಸರ್ ಅವರು ಆ್ಯಕ್ಟ್ ಮಾಡಿದ್ದು. ಸಖತ್ ಕನ್ನಡ ಸಿನಿಮಾ ಅದು. ಓಕೆ, ಅದೇ ಅದು OG ಸಿನಿಮಾ ಡೈಲಾಗ್ ಇಟ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ಅವರು ಅರ್ಜುನ್ ಜನ್ಯ ಅವರು. ಮ್ಯಾನ್, ಈ ಒಂದು ಕಾನ್ಸೆಪ್ಟ್ ನೋಡೇ ಫಿದಾದೆ ಗುರು. ಯಾಕಂದ್ರೆ ನೀವು ಫಸ್ಟ್ ಟೈಮ್ ವೇಟ್ ಮಾಡೋದು ಅನಿಸ್ತಾ ಇಲ್ಲ. ಇಲ್ಲಿ ನೋಡಿದಾಗ ಮೇಕಿಂಗ್ ಇರ್ಬೋದು, ಅದೊಂದು ಎಕ್ಸಿಕ್ಯೂಷನ್ ಇರ್ಬೋದು, ಎಲ್ಲ ನೋಡಿದಾಗ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ಮ್ಯೂಸಿಕ್ ವಯಸ್ಸಲ್ಲೂ ಅಷ್ಟೇ ಮ್ಯೂಸಿಕ್ನು ಬಿಟ್ಕೊಡಿಲ್ಲ. ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಹೌದು, ಮ್ಯೂಸಿಕ್ ಡೈರೆಕ್ಟರ್ ಆದಮೇಲೆ ಮ್ಯೂಸಿಕ್ ಚೆನ್ನಾಗಿರಲೇಬೇಕು, ಮ್ಯೂಸಿಕ್ ಡೈರೆಕ್ಟರ್ ಪ್ಲಸ್ ಡೈರೆಕ್ಟರ್ ಆಗಿದ್ದಾಗೆ. ಸೊ ಅಲ್ಲೂ ಅಷ್ಟೇ ಎಲ್ಲೂ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ಮಧ್ಯೆ ಒಂದು ಗೋಲಿ ಬಂದು ಏನೋ ಒಂದು ಡೈಲಾಗ್ ಹೇಳ್ತೇವೆ, ಇನ್ನೊಂದು ನಂಗೆ 45 ಅನ್ನೋ ಪದ ಬಿಟ್ಟರೆ ಬೇರೆ ಏನೂ ಅರ್ಥ ಆಗಿಲ್ಲ. ಸೀರಿಯಸ್ ನಂಗೆ ಅರ್ಥ ಆಗಿಲ್ಲ. ಅದು ಸಬ್ಟೈಟಲ್ಸ್ ಕೂಡ ಆಪ್ಷನ್ ಇರಲಿಲ್ಲ. ಸೊ ಐ ಡಿಡ್ಂಟ್ ಗೆಟ್ ಎನಿಥಿಂಗ್. ಅದೇ ಅಲ್ಲಿ ಹೇಳಿದಾಗ ಅದು ಒಂದು ಯಮ ಕ್ಯಾರೆಕ್ಟರ್ ತೋರಿಸಿತ್ತು, ಏನು ಅದು ಗೊತ್ತಾಗಿಲ್ಲ ಏನು ಅಂತ. ಆ್ಯಂಡ್ ಶಿವರಾಜ್ ಕುಮಾರ್ ಕ್ಯಾರೆಕ್ಟರ್ ಅವರು ಒಂದು ಮಾಸ್ ಕ್ಯಾರೆಕ್ಟರ್. ಅವ್ರ ಕ್ಯಾರೆಕ್ಟರ್ ಕ್ಲಿಯರ್ ಆಗಿ ಡಿಫೈನ್ ಆಗಿಲ್ಲ ಯಾವ ಕ್ಯಾರೆಕ್ಟರ್ ಎಕ್ಸಾಕ್ಟ್ ಆಗಿ ಅಂತ. ಅವರೊಂದು ಸ್ಟ್ರಾಂಗ್ ವ್ಯಕ್ತಿ ಅಂತ ಅದೊಂದು ಗೊತ್ತಾಯ್ತಿದೆ ನೋಡಿದಾಗ. ಅದೇ ಒಂದು ಡೈಲಾಗ್ ಬರುತ್ತೆ, ಅದು ಏನು ನಾವು ಮನುಷ್ಯರನ್ನ ಬದುಕಿದ್ದ ಸತ್ತೋದ್ಮೇಲೆ ಮೆರವಣಿಗೆ ಮನೆಯಿಂದ ಬದುಕಿದಾಗ ಚೆನ್ನಾಗಿ ನೋಡ್ಕೊಂಬೋದಿತ್ತಲ್ಲ ಅಂತ ಗೊತ್ತಾಗುತ್ತೆ. ಅದೆಲ್ಲ ಸದೋಗ ತೋರಿಸ್ತೆ, ಅದೊಂದು ಇಂಪಾರ್ಟೆಂಟ್ ವ್ಯಕ್ತಿ ಸದೋಗಿರ್ಬೋದು ಈ ಸಿನಿಮಾದಲ್ಲಿ ಅಂತ ಅನ್ಸುತ್ತೆ. ಸೊ ಒಂದು ಬಿಗ್ ಫಿಲಮ್ ಅಂದರೆ ಒಂದು ಥಿಯೇಟರ್ಲಿ ನೋಡಬೇಕು ಅಂತ ನಿಜವಾಗ್ಲೂ ಒಂದು ಪರ್ಸನಲಿ ಅನಿಸಿದ ಒಂದು ಫಿಲಮ್ ಅಂತ ಹೇಳ್ಬೋದು. ಆ ಫಿಲಮ್ ಬರ್ತಾ ಇರೋದು ನಮ್ಮ ಕನ್ನಡ ಸಿನಿಮಾದಿಂದ. ಡೆಫಿನೆಟ್ಲಿ ಪ್ಲೀಸ್ ಇದಕ್ಕೆ ಒಂದು ಸಪೋರ್ಟ್ ನಿಮ್ಗೆ ಬೇಕು. ಇದನ್ನು ಮತ್ತೆ ಒಂದು ಉತ್ತುಂಗಕ್ಕೆ ಏರಬೇಕು ಕನ್ನಡ ಸಿನಿಮಾ. ಈ ವರ್ಷದ ಒಂದು ಬ್ಲಾಕ್ ಬಸ್ಟರ್ ಆಗಿ ಇಡೀ ಇಂಡಿಯಾನ ಒಂದು ನಮ್ಮ ಕೈ ಹಿಡ್ಕೊಬೇಕು, ಇಡೀ ಇಂಡಿಯಾದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಮಾಡಬೇಕಂತ ಕೇಳ್ತೀನಿ. ಆಲ್ರೆಡಿ ತುಂಬ ಸಿನಿಮಾ ಬಂದಿದೆ, ಬಟ್ ಕನ್ನಡ ಸಿನಿಮಾದಲ್ಲಿ ಒಂದು ಬಿಗ್ ಹಿಟ್ ಬಂದಿಲ್ಲ. ಸೊ ವಿ ನೀಡ್ ದ್ಯಾಟ್. ಆ್ಯಂಡ್ ಕನ್ನಡ ಆಡಿಯನ್ಸ್ ಮೇಯ್ನು ಇದಕ್ಕೆ ಸಪೋರ್ಟ್ ಬೇಕು. ತುಂಬ ಸಿನಿಮಾಗಳು ಬರ್ತಾ ಇದೆ ಕಾನ್ಸೆಪ್ಟ್ ಇರೋದು. ಆ್ಯಂಡ್ ಹೌದು, ಅವರು ಮಿಸ್ಟೇಕ್ ಮಾಡಿದ್ದಾರೆ, ಪ್ರಮೋಷನ್ ಆಗ್ತಿದೆ, ಬಟ್ ಆದರೂ ಒಂದು ಸ್ವಲ್ಪ ನಿಮ್ಮ ಆಡಿಯನ್ಸ್ ಸಪೋರ್ಟ್ ಬೇಕು ಸಿನಿಮಾಗಳಿಗೆ. ಆವಾಗ ಮಾತ್ರ ನಮ್ಮ ಒಂದು ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಒಂದು ದೊಡ್ಡ ಹಿಟ್ ಆದಾಗ ನಮ್ಗೆ ಆಗೋ ಖುಷಿ ಇದೆಯಲ್ಲ, ನಮ್ಮ ಸಿನಿಮಾ ಹೆಮ್ಮೆ ಅಂತ ಹೇಳ್ಕೊತೀವಿ. ಆ ಥರ ಮತ್ತೆ ಮೂಮೆಂಟ್ಸ್ ಬರಬೇಕು ಇಂಥ ಸಿನಿಮಾಗಳಿಂದ. ಆ್ಯಂಡ್ ನಾಟ್ ಫಾರ್ ಓನ್ಲಿ ದಿಸ್ ಒನ್, ಇಂದ ಸ್ಮಾಲ್ ಒಂದು ಡೈರೆಕ್ಟ್ ಬರ್ತಾರೆ, ಅವ್ರ ಸಿನಿಮಾಗಳಿಂದನೂ ನಿಮಗೆ ಸಪೋರ್ಟ್ ಬೇಕು. ಬಿಕಾಸ್ ಅವಾಗ ಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ, ಮತ್ತು ಭಾಷೆ ಕೂಡ ಅವರು ನೋಡ್ತಾ ಭಾಷೆನೂ ಕಲಿತಾರೆ ಬೇರೆಯವರು. ಸೊ ಬೇರೆ ಇಂಡಸ್ಟ್ರಿಗಳು ಅವ್ರನ್ನ ಕೆಲಸನ. ಸೊ 15th August ಮಾರ್ಕ್ ದ ಡೇಟ್. ಸೊ ಇಂಡಿಪೆಂಡೆನ್ಸ್ ಹಬ್ಬ ಬರುತ್ತೆ ನೋಡಿ. ಅದು ನೆನ್ಪಿಟ್ಟು ಶಿವರಾಜ್ ಕುಮಾರ್ ಉಪೇಂದ್ರ ರಾಜು ಶೆಟ್ಟಿ ಎಷ್ಟೊಂದು ಮೂವಿ ನೋಡಿ, ಚೆನ್ನಾಗಿದೆ ನೋಡಿ. ಮರ್ತ್ಬಿಟ್ಟೆ ಒಂದು. ಸೊ ಒಂದು ಇಂಪಾರ್ಟೆಂಟ್ ವಿಷಯ ಮತ್ತೆ ನಾನೀಗ ಅವಾಗ ಹೇಳಿದೆ ನಮಗೆ 2 ತಿಂಗಳು ಬರೋಕ್ಕಾಗಿಲ್ಲ. ಆಫ್ಟರ್ 2 months ಬ್ರೇಕ್ ನಾನು ಬಂದಿದ್ದೀನಿ. ಯಾಕೆ ಅಂದರೆ ನಾನು ಥಿಯೇಟರ್ ಕೂಡ ಮಾಡ್ತೀನಿ ನಮ್ಮ ಕಾಲೇಜಲ್ಲಿ. ಅದಕ್ಕೆ ನಾನು ಡ್ರಾಮಾ ಇತ್ತು, ನಾಟಕ ಇತ್ತು. ಸೊ ಅದರಲ್ಲಿ ಕಾನ್ಸೆಂಟ್ ಆಗಿ ನಾನು ತೊಡಗಿಸ್ಕೊಬೇಕಿತ್ತು. ಆಮೇಲೆ ಹಗಲು ರಾತ್ರಿಯಿಂದ ಅದರೇ ಇತ್ತು. ಆ್ಯಂಡ್ ಅಲ್ಲಿ ನಮಗೆ ಸೆಮ್ ಎಕ್ಸಾಮ್ ಕೂಡ ಬಂತು, ಅದಕ್ಕೂ ಪ್ರಿಪೇರ್ ಆಗಬೇಕಿತ್ತು. ಸೈಮಲ್ಟೇನಿಯಸ್ 2 ಮ್ಯಾನೇಜ್ ಮಾಡೋಕ್ಕೆ. ಸೊ ಇದನ್ನು ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಬೇಕಾಯ್ತು. ನಮಗೆ ಐ ಕುಡಂಟ್ ಹೆಲ್ಪ್. ಸೊ ಸಾರಿ, ಬಟ್ ಅದು ಈಗ ನಿಮಗೆ ನಮ್ಮ ಟೀಮ್ಗೆ ನನಗೊಂದು ಸಪೋರ್ಟ್ ಬೇಕು. ನನಗೆ ಆ ವ್ಯೂಸ್ ಎಲ್ಲ ಕೊಟ್ಟು ಸಪೋರ್ಟ್ ಮಾಡಬೇಕು. ಸೊ ಅಷ್ಟೇ, ಇದೇ ರೀಸನ್ ಆಗಿತ್ತು. ಮ್ಯಾನೇಜ್ ಮಾಡೋದು ಕಷ್ಟ ಆಗಿತ್ತು. ಸೊ ದಟ್ಸ್ ವೈ ಟುಕ್ ಅ ಬ್ರೇಕ್ ಫಾರ್ 2 months. ಸೊ ದಟ್ಸ್ ಆಲ್ ಗೈಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರ್ತೇನೆ ಇರ್ತೀನಿ. ಬಾಯ್.